ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. 1818 ಜನವರಿ 1ರಂದು ನಡೆದ ಐತಿಹಾಸಿಕ ಭೀಮಾ ಕೊರೆಗಾಂವ್ ಯುದ್ಧವು ಸಾಮಾಜಿಕ ನ್ಯಾಯ ಹಾಗೂ ಸ್ವಾಭಿಮಾನ ಹೋರಾಟದ ಪ್ರಮುಖ ಅಧ್ಯಾಯವಾಗಿ ಇತಿಹಾಸದಲ್ಲೇ ದಾಖಲಾಗಿದ್ದು, ಈ ವಿಜಯೋತ್ಸವದ ಅಂಗವಾಗಿ ಇಂದು ಸಕಲೇಶಪುರದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ನಗರದ ರಾಜ ಬೀದಿಯಲ್ಲಿ ಡಿಜೆ, ಸಂಗೀತ, ನಾಸಿಕ, ಡೊಳ್ಳು ಕುಣಿತ ಹಾಗೂ ವಿವಿಧ ವೇಷಭೂಷಣಗಳೊಂದಿಗೆ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು. ಮೆರವಣಿಗೆಯಲ್ಲಿ ವಿವಿಧ ಸಮುದಾಯಗಳ ನಾಗರಿಕರು ಉತ್ಸಾಹದಿಂದ ಭಾಗವಹಿಸಿ ವಿಜಯೋತ್ಸವಕ್ಕೆ ಮೆರುಗು ತಂದರು. ಪ್ರತಿ ವರ್ಷ ಜನವರಿ 1ರಂದು ತಾಲೂಕಿನ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಭೀಮಾ ಕೊರೆಗಾಂವ್ಗೆ ಆಗಮಿಸಿ ವಿಜಯ ಸ್ತಂಭಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ವಿಜಯೋತ್ಸವವನ್ನು ಆಚರಿಸುತ್ತಾರೆ. ಪುಣೆ ಸಮೀಪದ ಭೀಮಾ ನದಿಯ ತೀರದಲ್ಲಿರುವ ಕೊರೆಗಾಂವ್ ಗ್ರಾಮದಲ್ಲಿ ಸಿದ್ದನಾಯಕನ ನೇತೃತ್ವ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆ, ಪೇಶ್ವೆಗಳ ದೊರೆ 2ನೇ ಬಾಜಿರಾವ್ ಅವರ ಸೇನೆಗಳ ನಡುವೆ ಈ ಯುದ್ಧ ನಡೆದಿತ್ತು. 500 ಸಂಖ್ಯೆಯಲ್ಲಿದ್ದ ಸಿದ್ದನಾಯಕನ ಸೇನೆ ಪೇಶ್ವೆಯ 28,000 ದೊಡ್ಡ ಪಡೆಗೆ ಎದುರಾಗಿ ಜಯ ಸಾಧಿಸಿತು. ಈ ಸೇನೆಯಲ್ಲಿ ಹೆಚ್ಚಿನವರು ಮಹಾರ್ ಸಮುದಾಯದ ಸೈನಿಕರಾಗಿದ್ದರು. ಪೇಶ್ವೆ ಆಡಳಿತದ ಅಸಮಾನತೆ, ಅವಮಾನ ಮತ್ತು ದೌರ್ಜನ್ಯದ ವಿರುದ್ಧವಾಗಿ ಹೋರಾಡಿದ ಪ್ರತೀಕವಾಗಿ ಈ ಯುದ್ಧವನ್ನು ಪರಿಗಣಿಸಲಾಗುತ್ತದೆ. ಯುದ್ಧದ ಸ್ಮರಣಾರ್ಥವಾಗಿ ನಿರ್ಮಿಸಲಾದ ವಿಜಯ ಸ್ತಂಭದಲ್ಲಿ ಯುದ್ಧದಲ್ಲಿ ಭಾಗವಹಿಸಿದ ಮಹಾರ್ ಸೈನಿಕರ ಹೆಸರುಗಳನ್ನು ಕೆತ್ತಲಾಗಿದ್ದು, ಈ ಸ್ಮಾರಕವು ದಲಿತ ಸಮುದಾಯದ ಸ್ವಾಭಿಮಾನ ಹಾಗೂ ಹೋರಾಟದ ಸಂಕೇತವಾಗಿ ಇಂದಿಗೂ ಗೌರವಕ್ಕೆ ಪಾತ್ರವಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭೀಮಾ ಕೊರೆಗಾಂವ್ಗೆ ಭೇಟಿ ನೀಡಿ ಈ ಯುದ್ಧದ ಐತಿಹಾಸಿಕ ಮಹತ್ವವನ್ನು ರಾಷ್ಟ್ರಮಟ್ಟದಲ್ಲಿ ಪರಿಚಯಿಸಿದ ಹಿನ್ನೆಲೆಯಲ್ಲಿ ಭೀಮಾ ಕೊರೆಗಾಂವ್ ಸಾಮಾಜಿಕ ನ್ಯಾಯದ ಚಳುವಳಿಯಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಒಟ್ಟಾರೆ ಭೀಮಾ ಕೊರೆಗಾಂವ್ ಯುದ್ಧವು ಕೇವಲ ಸೇನಾ ವಿಜಯವಲ್ಲದೆ ಸಮಾನತೆ, ಗೌರವ ಮತ್ತು ಹಕ್ಕುಗಳಿಗಾಗಿ ನಡೆದ ಹೋರಾಟದ ಅಮರ ಸಂಕೇತವಾಗಿ ಇಂದಿಗೂ ಪ್ರೇರಣೆಯಾಗಿದೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ನೌಕರರ ಸಂಘದ ವತಿಯಿಂದ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಜೈ ಭೀಮ್ ಯುವಕರ ಸಂಘದ ವತಿಯಿಂದ ಐಸ್ ಕ್ರೀಂ ಹಂಚಲಾಯಿತು ಹಾಗೂ ವಿವಿಧ ಸಂಘಟನೆಗಳಿಂದ ಮಜ್ಜಿಗೆ ಪಾನಕ ಹಂಚುವ ಮೂಲಕ ಮೆರವಣಿಗೆಗೆ ಸಹಕರಿಸಿದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.